ಹರೇ ರಾಮ ತಸ್ಯೈ ದಿಶೆ ಸತತಮಂಜರಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊತ್ತ ಮೊದಲು ಪ್ರಭು ಶ್ರೀ ಸೀತಾರಾಮಚಂದ್ರ, ಚಂದ್ರಮೌಳೀಶ್ವರ ಮತ್ತು ರಾಜರಾಜೇಶ್ವರಿಯರನ್ನು, ನಮ್ಮ ಇಡೀ ಗುರು ಪರಂಪರೆಯನ್ನು, ಗುರು ತತ್ವವನ್ನು ಹೃದಯದಲ್ಲಿ ನೆನೆದು ಎಲ್ಲರ ಶ್ರೇಯಸ್ಸನ್ನು ಆಕಾಂಕ್ಷಿಸಿ, ಅದರಲ್ಲೂ ವಿಶೇಷವಾಗಿ ವಸಂತ, ಅಹಲ್ಯ, ಈ ಕುಟುಂಬ ಏನಿದೆ, ಈ ಕುಟುಂಬ ಪರಿವಾರಕ್ಕೆಲ್ಲ ಶ್ರೇಯಸ್ಸನ್ನು ರಾಮದೇವರಲ್ಲಿ ಸಂಪ್ರಾರ್ಥನೆ ಮಾಡಿ ಆಶೀರ್ವಾದ ರೂಪದ ಕೆಲವು ಮಾತುಗಳನ್ನು ಆಡಬಯಸ್ತೇವೆ. ವಸಂತನ ಮನೆಗೆ ವಸಂತ ಬಂದಿದೆ. ಒಂದು ಮಹಾ ಸಂಭ್ರಮ, ಸಾತ್ವಿಕ ಸಂಭ್ರಮ ಮತ್ತು ತಾತ್ವಿಕ ಸಂಭ್ರಮ ಅಂತ ಅದನ್ನು ಕರಿಬೋದು. ಏಕೆಂದರೆ ಒಂದು ಮದುವೆಯೋ ಅಥವಾ ಇನ್ನೇನೋ ಕಾರ್ಯಕ್ರಮ ಅಲ್ಲ ಇದು. ಅದರ ಬದಲು ಇದೊಂದು ಧರ್ಮ ವೈಭವ, ಇದೊಂದು ಗುರುಕರುಣೆಯ ವೈಭವ, ದೇವತೆಗಳ ಲೀಲಾವಿಲಾಸ. ಈ ಮನೆಯಲ್ಲಿ ಈ 2-3 ದಿನಗಳ ಕಾಲ, 3-4 ದಿನಗಳ ಕಾಲ ನಡೀತಾ ಇರುವಂಥದ್ದು ರಾಮಲೀಲೆ. ಹಾಗಾಗಿ ವಸಂತ ಬಂದಿದೆ ಎಂಬುದಾಗಿ ನಾವು ಹೇಳಿದ್ದು. ಈ ವಸಂತಕ್ಕೂ ರಾಮನಿಗೂ ತುಂಬ ಹತ್ತಿರದ ಸಂಬಂಧ ಇದೆ. ರಾಮ ಜನ್ಮ ತಾಳಿದ್ದು ಅಶ್ವಮೇಧ ಯಜ್ಞದ ಫಲವಾಗಿ. ಈ ಅಶ್ವಮೇಧದ ಸಂಕಲ್ಪ ಮಾಡ್ತಾನೆ ದಶರಥ, ಅದು ವಸಂತ ಋತುವಿನಲ್ಲಿ. ಆಮೇಲೆ ಋಷಿಶೃಂಗರನ್ನು ಕರ್ಕೊಂಡು ಬರ್ತಾನೆ ಯಜ್ಞ ಮಾಡಿಸೋ ಸಲುವಾಗಿ ವಸಂತ ಋತುವಿನಲ್ಲಿ. ಅಶ್ವವನ್ನು ಬಿಡ್ತಾನೆ ಯಜ್ಞದ ಸಲುವಾಗಿ, ಅಶ್ವಮೇಧವನ್ನು ಬಿಡಬೇಕಲ್ಲ ವಸಂತ ಋತುವಿನಲ್ಲಿ. ಅದು ಮರಳಿ ಬಂದು ಅಶ್ವಮೇಧ ಯಜ್ಞ ನಡೀತದೆ ವಸಂತ ಋತುವಿನಲ್ಲಿ. ಆಮೇಲೆ ಕೌಸಲ್ಯ ಗರ್ಭಿಣಿಯಾಗಿ ರಾಮನಿಗೆ ಜನ್ಮ ಕೊಡ್ತಾಳೆ ವಸಂತ ಋತುವಿನಲ್ಲಿ. ಎಲ್ಲ ಸಾಲಾಗಿ ವಸಂತ. ರಾಮ ಕಾಡಿಗೆ ಹೋಗಿದ್ದು ವಸಂತ ಋತುವಿನಲ್ಲಿ. ರಾಮ ಮರಳಿ ಅಯೋಧ್ಯೆಯನ್ನು ಪ್ರವೇಶ ಮಾಡಿ ಅವನ ಪಟ್ಟಾಭಿಷೇಕ ಆಗಿದ್ದು ಕೂಡ ವಸಂತ ಋತುವಿನಲ್ಲಿ. ಹಾಗಾಗಿ ರಾಮನೆಂದರೆ ಅದು ವಸಂತ ಋತುವೇ, ಬೇರೆ ಏನೂ ಇಲ್ಲ. ವಸಂತ ಋತುವಿನ ಸಾಕ್ಷಾತ್ ರೂಪ ಎನ್ನುವ ಹಾಗೆ. ಹಾಗಾಗಿ ಎಲ್ಲಿ ರಾಮ ಹೋದರೋ ಅಲ್ಲಿ ವಸಂತ ಬಂದಿದೆ ಆ ಸ್ಥಾನಕ್ಕೆ. ಗೀತರಾಮಾಯಣದಲ್ಲಿ ಹೇಳೋ ಹಾಗೆ, ರಾಮ ಕಾಡಿಗೆ ಹೋದರೆ ಕಾಡೆಲ್ಲ ವಸಂತ ಆಯಿತು. ಇದು ಅಯೋಧ್ಯೆ ಶಾಪಗ್ರಸ್ತವಾಯಿತು. ಆ ರೀತಿಯ ಒಂದು ಸ್ವರೂಪಕ್ಕೆ ಬಂತು ಅಯೋಧ್ಯೆ, ಕಳಾಹೀನವಾಯಿತು. ಆದರೆ ಕಾಡಿಗೆ ಅತಿಶಯವಾದ ಶೋಭೆ ಬಂತು, ಅತಿಶಯವಾದ ಕಳೆ ಬಂತು. ರಾಮ ಲಂಕೆಗೆ ಹೋದರೆ ಅಲ್ಲಿ ಧರ್ಮರಾಜ್ಯ ಪ್ರಾರಂಭ ಆಯಿತು, ವಿಭೀಷಣನ ರಾಜ್ಯ ಪ್ರಾರಂಭ ಆಯಿತು. ಕಿಷ್ಕಿಂಧೆಯ ಪರಿಸರಕ್ಕೆ ಹೋದರೆ ಅಲ್ಲಿ ವಾಲಿಯ ರಾಜ್ಯ ಅವಸಾನ ಆಗಿ ಸುಗ್ರೀವನ ರಾಜ್ಯ, ಧರ್ಮರಾಜ್ಯ ಅಲ್ಲಿಯೂ ಕೂಡ ಆರಂಭ ಆಯಿತು. ಹೀಗೆ ಅವನು ಹೋದಲ್ಲಿ ಬಂದಲ್ಲಿ ವಸಂತ. ಈಗ ವಸಂತನ ನನಗೆ ವಸಂತ ಬಂದಿದೆ ಅಂದರೆ ರಾಮದೇವರು
ವಸಂತನ ಮನೆಗೆ ಬಂದಿದ್ದಾರೆ ಅನ್ನೋ ಅರ್ಥದಲ್ಲಿ ನಾವು ಇದನ್ನು ಹೇಳ್ತಾ ಇರುವಂಥದ್ದು. ಈಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ, ಮೊದಲೇ ಸಾಲದ್ದಕ್ಕೆ ವಸಂತ ಹೇಳಿದ್ದಾನೆ ಬೇರೆ, ಅಂದರೆ ಎಷ್ಟು ಪ್ರತೀಕ್ಷೆಯ ನಂತರ ಈ ಕಾರ್ಯಕ್ರಮ ನೆರವೇರಿದ್ದು ಅಂತ. ಅದು ಹಾಗೆ ರಾಮ ಹುಟ್ಟಿದ್ದೇ ಹಾಗೆ, ದೊಡ್ಡ ಪ್ರತೀಕ್ಷೆಯ ನಂತರ ರಾಮ ಹುಟ್ಟಿದ್ದು. ಕೌಸಲ್ಯಗೆ ಮುಪ್ಪು ಬಂದಿತ್ತು, ಹತ್ತಿರ ಮುಪ್ಪು ಬಂದಿತ್ತು ರಾಮ ಹುಟ್ಟುವಾಗ. ವೃದ್ಧೆ ಅಂತಲೇ ಕರೆದಿದ್ದಾರೆ ಕೌಸಲ್ಯನ. ಹಾಗಾಗಿ ಆ ಆಸನ್ನ ವಾರ್ಧಕ್ಯ ಕೌಸಲ್ಯಗೆ, ಅಂತಹ ಸಮಯದಲ್ಲಿ ರಾಮ ಹುಟ್ಟಿದ್ದು. ಎಷ್ಟು ಕಾಲದಿಂದ ಕಾದಿರ್ಬೇಕು ಅವಳು. ಅಂತಹ ಒಂದು ದೇವತಾ ಸ್ತ್ರೀಯವಳು. ಕೌಸಲ್ಯಲ್ಲಿ ಪಾಪ ಇಲ್ಲ, ಅವಳ ಸ್ವಭಾವದಲ್ಲಿ ಯಾವ ದೋಷವೂ ಕೂಡ ಇಲ್ಲ. ಅವಳಲ್ಲಿ ಪಾಪ ದೋಷ ಇದ್ದರೆ ರಾಮ ಹುಟ್ಟು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಕೌಸಲ್ಯ ಮಗನಾಗಿ. ಅಂತಹ ನಿಷ್ಪಾಪಳಾದ ಒಬ್ಬಳು ಸಾಧ್ವಿ ಶಿರೋಮಣಿ ಎಷ್ಟು ದೊಡ್ಡ ಪ್ರತೀಕ್ಷೆಯನ್ನು ಮಾಡಬೇಕಾಯಿತು ರಾಮ ಜನನಕ್ಕಾಗಿ ಅಂದರೆ ಅದು ಬಹಳ ದೊಡ್ಡದು ಆ ಪ್ರತೀಕ್ಷೆ. ಅದರ ನಂತರ ರಾಮನ ಏಳಿಗೆಯನ್ನು ಕಾಣಬೇಕಾದ್ರೆ ಮತ್ತೆ ಅವಳು ಕಾಯಬೇಕಾಯ್ತು. ಇನ್ನೇನು ಪಟ್ಟಾಭಿಷೇಕ ಅನ್ನುವಾಗ ರಾಮ ಕಾಡಿಗೆ ಹೋಗ್ತಾನೆ, ಮತ್ತೆ 14 ವರ್ಷ ಆಕೆ ಕಾಯ್ತಾಳೆ. ದಶರಥನೂ ಹಾಗೆ. ದಶರಥನಿಗೂ ಮುಪ್ಪು ಬಂದೇ ಬಿಟ್ಟಿತ್ತು. ರಾಮ ಜನ್ಮ ಆಗುವಾಗ ದಶರಥ ವೃದ್ಧನೇ ಹೌದು, ಅಲ್ಲಿವರೆಗೂ ಅವನು ಮಾಡಿದ ಪ್ರಯತ್ನಕ್ಕೆ ಲೆಕ್ಕ ಇಲ್ಲ ಅಂತ. ಅದ ನಂತರ ಹುಟ್ಟಿದ್ದು. ಹಾಗೆ ಅಯೋಧ್ಯೆ ಕಾಯ್ತಾ ಇತ್ತು, ಕೋಸದ ರಾಜ್ಯ ಕಾಯ್ತಾ ಇತ್ತು, ಭೂಮಂಡಲವೇ ಕಾಯ್ತಾ ಇತ್ತು. ಯಾಕೆಂದರೆ ರಾವಣನ ಅವಸಾನ ಆಗಬೇಕು, ಧರ್ಮರಾಜ್ಯ ಪ್ರಾರಂಭ ಆಗಬೇಕು ಅಂದರೆ ರಾಮ ಹುಟ್ಟಿದೇ ಸಾಧ್ಯ ಇಲ್ಲ ಅದು. ಹಾಗಾಗಿ ಸಮಸ್ತ ಭೂಮಂಡಲವೇ ಪ್ರತೀಕ್ಷೆಯಲ್ಲಿದೆ. ಭೂಮಂಡಲ ಮಾತ್ರ ಅಲ್ಲ, ದೇವತೆಗಳು ಪ್ರತೀಕ್ಷೆಯಲ್ಲಿದ್ದಾರೆ. ಯಾಕೆಂದರೆ ದೇವತೆಗಳಿಗೂ ರಾವಣನೆಂಬ ಕಂಟಕದಿಂದ ವಿಮುಕ್ತಿ ಬೇಕಾಗಿದೆ. ಅದು ರಾಮ ಹುಟ್ಟಿದೇ ಸಾಧ್ಯ ಇಲ್ಲ. ದೇವತೆಗಳು ಮಹಾಶಕ್ತಿ ಸಂಪನ್ನರಾಗಿರ್ಬೋದು, ಆದರೆ ಮನುಷ್ಯರಿಂದ ಮಾತ್ರವೇ ಮೃತ್ಯು ಇರುವಂಥದ್ದು ರಾವಣನಿಗೆ, ಅನ್ಯ ಮಾರ್ಗ ಇಲ್ಲ. ಹಾಗಾಗಿ ಶ್ರೀಮನ್ನಾರಾಯಣ ರಾಮನಾಗಿ ಹುಟ್ಟು ಬರುವಾಗ ಅವನು ಎಷ್ಟರ ಮಟ್ಟಿಗೆ ಮನುಷ್ಯತ್ವವನ್ನು ತನ್ನೊಳಗೆ ಆವಾಹನೆ ಮಾಡ್ಕೊಂಡಿದ್ದ ಅಂದರೆ, ಸೀತೆಯ ಅಗ್ನಿಪ್ರವೇಶದ ಸಮಯದಲ್ಲಿ ದೇವತೆಗಳು ಬಂದು ಕೇಳ್ತಾರೆ. ಬ್ರಹ್ಮ, ಶಿವ ಮತ್ತು ಅನೇಕ ದೇವತೆಗಳು, ಇಂದ್ರ, ವರುಣ, ಯಮ ಎಲ್ಲ ಬಂದು ಕೇಳ್ತಾರೆ, ಯಾಕೆ ನೀನು ನಿನ್ನನ್ನು ಮರೆತು ಮನುಷ್ಯನಂತೆ ವ್ಯವಹಾರ ಮಾಡ್ತಾ ಇದ್ದೀಯೆ, ಸೀತೆ ಅಗ್ನಿಪ್ರವೇಶ ಮಾಡ್ತಾ ಇದ್ರು, ಸುಮ್ಮನೆ ಯಾಕೆ ಇದೆಯೇ ಅಂತ ಕೇಳಿದಾಗ ರಾಮ ಹೇಳಿದಂತೆ, ನಾನೊಂದು ಮನುಷ್ಯ ಅಂತ ನನ್ನನ್ನು ನಾನು ಭಾವಿಸ್ಕೊಂಡಿದ್ದೇನೆ. ದಶರಥನ ಮಗ, ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ. ಇಷ್ಟೇ ಹೇಳಿದ್ರೆ ಮನುಷ್ಯನೇ ಹೌದು ಅಂತ ಹೇಳಬೇಕಾಗಿತ್ತು ನಾವು. ಆದರೆ ಮುಂದಿದೆ, ಯೋಹಂ ಯಸ್ಯ ಯತಶ್ಚಾಹಂ ಭಗವಾಂಸ್ತದ್ಬ್ರವೀತುಮಿ. ನಾನು ಯಾರು, ನಾನು ಯಾರವನು, ನಾನು ಎಲ್ಲಿಂದ ಬಂದವನು, ಇದನ್ನು ತಾವೇ ಹೇಳುವಂತೆ ಆಗಲಿ ಅಂತ ಬ್ರಹ್ಮದೇವರಿಗೆ ರಾಮ ಸೂಚನೆ ಕೊಡ್ತಾನೆ. ಈಗ ನಮ್ಮ ಬಗ್ಗೆ ನಾವು ಮನುಷ್ಯರ ಹೋದಂತ ತೀರ್ಮಾನ ಇದ್ದರೆ ಈ ಮಾತು ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಮುಂದುವರೆದ ಮಾತು, ನೀವುಗಳೇ ಹೇಳಿ ನಾನು ಯಾರು ಅಂತ. ಆಗ ಬ್ರಹ್ಮ ರಾಮನಿಗೆ ಹೇಳ್ತಾನೆ, ಭವಾನ್ ನಾರಾಯಣೋ ದೇವ ಶ್ರೀಮಾನ್ ಚಕ್ರಾಯುಧೋ ವಿಭು. ಚಕ್ರಧಾರಿಯಾದ ನಾರಾಯಣ ದೇವರು ನೀನು. ಸೀತಾ ಲಕ್ಷ್ಮೀ ಭವಾನ್ ವಿಷ್ಣು. ಸೀತೆಯ ಲಕ್ಷ್ಮಿ, ನೀನ ವಿಷ್ಣು ಎಂಬುದಾಗಿ ರಾಮನಿಗೆ ಬ್ರಹ್ಮದೇವರು ಹೇಳುವಲ್ಲಿವರಿಗೆ ಅವನು ಮನುಷ್ಯನಾಗೆ ಇದ್ಬಿಟ್ಟ ಅಂತ. ಲಕ್ಷ್ಮಣನ ಜೊತೆಯಲ್ಲಿ ಇಟ್ಟಿದ್ದು ಅದೇ ಕಾರಣಕ್ಕೆ ಅಂತ ಹೇಳ್ತಾರೆ. ಸಂದರ್ಭ ಬಂದಾಗೆಲ್ಲ ಅವನು ಯಾರು ಅಂತ ನೆನಪು ಮಾಡ್ಕೊಡೋದಕ್ಕೆ ಅಂತ. ಯಾಕೆಂದರೆ ಮನುಷ್ಯರಿಂದಲೇ ಸಾವು ರಾವಣನಿಗೆ. ಈ ಕೃಷ್ಣನ ಹಾಗಿದ್ರೆ ಸಾಧ್ಯ ಇಲ್ಲ. ಕೃಷ್ಣ ಮನುಷ್ಯನಾಗಿ ಹುಟ್ಟಿದ್ರು ಕೂಡ ಅವನು ಮನುಷ್ಯರಾಗಿರಲಿಲ್ಲ, ದೇವರ ತರಹನೇ ಇದ್ದವನು. ಅದು ಪ್ರಕಟ ಲೀಲಾವತಾರ, ಅದು ಗುಪ್ತ ಲೀಲಾವತಾರ ಅಲ್ಲ. ಅದು ರಾಮಾವತಾರ ಗುಪ್ತ, ಅದು ಭಗವಂತನ ಸತ್ಯಗಳು ಅಲ್ಲಿ ಗುಪ್ತವಾಗಿವೆ, ಕೃಷ್ಣನಲ್ಲಿ ಪ್ರಕಟವಾಗಿವೆ. ಹುಟ್ಟಿದಾಗಿಂದಲೇ ಪ್ರಾರಂಭ. ಅದು ಅಲ್ಲೇ ತನ್ನ ತಂದೆ ತಾಯಿಯರಿಗೆ ನಾರಾಯಣನಾಗಿ ದರ್ಶನ ಕೊಟ್ಟು ನನ್ನನ್ನು ಕರ್ಕೊಂಡು ಹೋಗು ವೃಂದಾವನಕ್ಕೆ, ಹೀಗೆಲ್ಲ ಅದು ಹುಟ್ಟುವಾಗಲೇ ಪ್ರಾರಂಭ ಅದು ಅವನ ಲೀಲೆಗಳು ಅಂತ. ಆದರೆ ರಾಮ ಎಲ್ಲಿಯೂ ತಾನು ದೇವರು ಅಂತ ತೋರಿಸೋದಿಲ್ಲ, ತೋರಿಸ್ಕೊಳ್ಳೋದಿಲ್ಲ ಎಲ್ಲಿಯೂ ಕೂಡ. ಯಾಕೆಂದರೆ ಮನುಷ್ಯರಿಂದಲೇ ಮರಣ ರಾವಣನಿಗೆ. ಪೂರ್ಣಾರ್ಥದ ಮನುಷ್ಯ ಆಗಬೇಕು, ಆದರೆ ಮನುಷ್ಯ ಮಾತ್ರ ಅಲ್ಲ. ಈ ವ್ಯತ್ಯಾಸ ನಾವು ಗಮನಿಸಬೇಕು. ರಾಮ ಮನುಷ್ಯ ಹೌದು, ಮನುಷ್ಯ ಮಾತ್ರ ಅಲ್ಲ. ಮನುಷ್ಯ ಮಾತ್ರ ಅಲ್ಲ ಅಂದರೆ ಮನುಷ್ಯತ್ವಕ್ಕಿಂತ ಮಿಗಿಲಾದ ದೈವತ್ವೂ ಇದೆ ಅಲ್ಲಿ ಒಳಗಡೆಗೆ, ಆದರೆ ಮನುಷ್ಯತ್ವ ಕೂಡ ಪರಿಪೂರ್ಣವಾಗಿದೆ. ಹೀಗಾಗಿ ದೇವತೆಗಳು ಕೂಡ ರಾವಣನನ್ನು ಏನೂ ಮಾಡುವಂತಿಲ್ಲ, ಕಾಯೋದೊಂದೇ ದಾರಿ. ಆ ಮುಹೂರ್ತ ಬರಬೇಕು. ಯಾಕೆಂದರೆ ಅಂಥ ಈ ಪ್ರಪಂಚವನ್ನು ಆಳುವಂಥ ಒಂದು ಶಕ್ತಿ ಮನುಷ್ಯನಾಗಿ ಹುಟ್ಟಬೇಕು ಅಂದರೆ ಅದಕ್ಕೆ ಗ್ರಹಮಂಡಲ ಅನುಕೂಲಿಸಬೇಕಾಗ್ತದೆ. ಅಂಥ ಗ್ರಹಯೋಗ ಇದ್ದಾಗಲೇ ಅವನು ಹುಟ್ಟಿ ಬರೋಕ್ಕೆ ಸಾಧ್ಯ. ಯಾವ್ಯಾವಾಗಲೂ ಹುಟ್ಟಿ ಬರೋಕ್ಕೆ ಸಾಧ್ಯ ಇಲ್ಲ, ಜಾತಕವೇ ಸುಳ್ಳಾಗಬೇಕಾಗ್ತದೆ.
ಯಾವ್ಯಾವಾಗಲೂ ಹುಟ್ಟಿ ಬಂದರೆ. ಹಾಗೆ ಪಂಚಗ್ರಹಗಳ ಉಚ್ಚಸ್ಥಿತಿ, ಗುರುಚಂದ್ರರ ಯೋಗ ಲಗ್ನದಲ್ಲಿ ಇದೆಲ್ಲ ಇರುವಾಗ ಇದೇ ಮೇಷಂಗತೆ ಪೂಷಣಿ ಅಂತ ಈ ಮೇಷ ಮಾಸ ಇವತ್ತಿಂದ ಪ್ರಾರಂಭ. ಅದು ಅಮೇಷ ಮಾಸ ಇದ್ದಾಗಲೇ ರಾಮನ ಜನನ ಆಗಿರುವಂಥದ್ದು. ವಸಂತ ಋತು ಮೇಷ ಮಾಸ, ಚಾಂದ್ರಮಾನದ ದೃಷ್ಟಿಯಿಂದ ಚೈತ್ರ ಮಾಸ, ಆಗಲೇ ರಾಮನ ಜನನ ಆಗಿರುವಂಥದ್ದು. ಅದೆಲ್ಲ ಕೂಡಿ ಬರಬೇಕು ಅಂದರೆ ಕಾಯಬೇಕು, ಬೇರೆ ದಾರಿ ಇಲ್ಲ. ರಾಮಾಯಣ ಹೇಳುವ ಪ್ರಕಾರ ಗರ್ಭದೊಳಗೆ ಪ್ರವೇಶ ಆದ ಮೇಲೆ ಕೂಡ ಮತ್ತೆ ಕಾಯಬೇಕಾಯ್ತು ಅಂತ. ತತಶ್ಚ ದ್ವಾದಶೇ ಮಾಸಿ, 12ನೇ ತಿಂಗಳಿನಲ್ಲಿ ರಾಮ ಹುಟ್ಟಿದ್ದು ಅಂತ. ಅಶ್ವಮೇಧ ಯಜ್ಞದಿಂದ 12ನೇ ತಿಂಗಳು. ತತಶ್ಚ ದ್ವಾದಶೇ ಮಾಸಿ, ಪಾಯಸ ಪ್ರಾಪ್ತಿಯಾಗಿದ್ದು ಯಜ್ಞದ ಸಮಯದಲ್ಲಿ ಪಾಯಸ ಪ್ರಾಪ್ತಿಯಾಗಿರುವಂಥದ್ದು. ಅಲ್ಲಿಯೇ ಗರ್ಭವತಿಯರಾದರು ಅನ್ನೋ ವರ್ಣನೆ ಇದೆ. ಕೌಸಲ್ಯ, ಸುಮಿತ್ರೆ, ಕೈಕೇಯರು ಗರ್ಭವತಿಯರಾದರು ಅನ್ನೋ ವರ್ಣನೆ ಅಲ್ಲೇ ಇದೆ. ತತಶ್ಚ ದ್ವಾದಶೇ ಮಾಸಿ, 12 ತಿಂಗಳು ಅವನು ಕಾಯ್ತಾ ಇದ್ದ. ಹೊರಗೆ ಬರುವುದಕ್ಕೆ ಆ ಮುಹೂರ್ತ ಯಾವಾಗ ಬರ್ತದೆ ಅಂತ ಅವನು ಸ್ವತಃ ಕಾಯ್ತಾ ಇದ್ದ ಎಂಬುದನ್ನು ನಾವು ಗಮನಿಸಿದಾಗ ಈ ಕಾಯುವಿಕೆ ರಾಮನ ಜೊತೆಯಲ್ಲೇ ಇರುವಂಥದ್ದು, ಏನು ವ್ಯತ್ಯಾಸ ಇಲ್ಲ ಅಂತ. ರಾಮ ಇರುವಲ್ಲೆಲ್ಲ ಇರುವಂಥದ್ದು. ಅದನ್ನು ಸ್ವಲ್ಪ ವಿನೋದವಾಗಿ ಹೇಳೋದಾದರೆ, ನಾವು ಕಾಯಬೇಕು, ರಾಮನೂ ಕಾಯ್ತಾನೆ ಅಂತ. ರಾಮ ನಮ್ಮನ್ನು ಕಾಯ್ತಾನೆ, ರಕ್ಷಣೆ ಮಾಡ್ತಾನೆ. ಅದಕ್ಕಾಗಿ ನಾವು ರಾಮನನ್ನು ಕಾಯಬೇಕು, ಅವನ ಅನುಗ್ರಹಕ್ಕಾಗಿ ಕಾಯಬೇಕು ಎನ್ನುವಂಥ ಒಂದು ಸಂದರ್ಭ. ಹಾಗೆ ಸಾರ್ಥಕ ಪ್ರತೀಕ್ಷೆಯ ನಂತರ ವಸಂತ, ಅಹಲ್ಯೆ ಈ ದಂಪತಿಗಳಿಗೆ, ಈ ಕುಟುಂಬಕ್ಕೆ ತಾಯಿ, ಅವಳು 1 ಕೋಟಿಯಿಂದ ಮೇಲೆ ರಾಮನನ್ನು ಬರೆದಿದ್ದಾಳೆ, ಜಪನೂ ಮಾಡಿದ್ದಾಳೆ. ಜಪಕ್ಕೆ ಲೆಕ್ಕವೇ ಇಲ್ಲ ಅಂತ, ಎಷ್ಟಾಯಿತು ಅಂತಲೇ ಗೊತ್ತಿಲ್ಲ ಅಂತ, ಅಸಂಖ್ಯ ಅಂತ. ನೀನು ಅವಳು ಬರೆದಿದ್ದಕ್ಕೆ ಲೆಕ್ಕ ಇಲ್ಲ ಅಂತ, ನಿನ್ನ ತಾಯಿ ಬರೆದಿದ್ದಕ್ಕೆ ಲೆಕ್ಕ ಇಲ್ಲ ಅಂತ. ಅದೇ ಹಾಗೆ ಈ ರಾಮನಾಮದ ಅನುಸಂಧಾನದ ಫಲವಾಗಿ, ಮನೆ ಹಿರಿಯರು ಮಾಡಿರ್ತಕ್ಕಂಥ ರಾಮನಾಮದ ಸುದೀರ್ಘ ಅನುಸಂಧಾನದ ಫಲವಾಗಿ ಹೊಸ ಮನೆಯಾಗಿ ಆ ಮನೆಗೆ ರಾಮದೇವರು ಸಪರಿವಾರ ಬರುವಂತೆ ಆಯಿತು ಎಂಬುದಾಗಿ ನಾವು ಭಾವಿಸ್ತೇವೆ. ಆಕೆ ಒಂದು ಅಮ್ಮ, 3 ಜನರು ನಾವು ಸಮರ್ಪಣೆ ಮಾಡಿದ್ದಾರೆ ಶ್ರೀಪೀಠಕ್ಕೆ. ಆಕೆಯು ಕೂಡ ಗುರುಗಳ ಕೈಯಲ್ಲಿ ಕೊಡಬೇಕು ನಾನು ಒಂದು ಸಮರ್ಪಣೆ ಆಕೆ ಇದ್ದು ಅಂತ, ಅದನ್ನು ಆಕೆಯು ಕೂಡ ಮಾಡಿದ್ದಾಳೆ. ಇವತ್ತು ಒಳ್ಳೆ ದಿನ, ಯಾಕೆಂದರೆ ಇವತ್ತು ದಕ್ಷಿಣ ಕನ್ನಡಕ್ಕೆ ಹೋದರೆ ಭಾರಿ ಸಂಭ್ರಮದ ದಿನ ಇವತ್ತು. ಇದನ್ನು ಅವರು ವಿಷು ಅಥವಾ ವಿಷು ಕಣಿ ಅಂತ ಹೇಳ್ತಾರೆ. ಸೌರಮಾನದ ದೃಷ್ಟಿಯಿಂದ ಇದು ಯುಗಾದಿ, ಇದು ವರ್ಷಾರಂಭ. ಇದು ಇವತ್ತಿನಿಂದ ಸೌರಮಾನ ಸಂವತ್ಸರದ ಪ್ರಾರಂಭ. ಸೂರ್ಯ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ, 1 ತಿಂಗಳಲ್ಲಿ ಇರ್ತಾನೆ. ಈ 1 ತಿಂಗಳು ಮೇಷಮಾಸ. ಮೇಷಮಾಸದಿಂದ ಸೌರಮಾನ ಸಂವತ್ಸರ ಪ್ರಾರಂಭ ಆಗಬೇಕು ಅಂತಂದರೆ ಇವತ್ತಿಂದ ಪ್ರಾರಂಭ ಆಗಬೇಕು. ಇವತ್ತೇ ಆ ಸೌರಮಾನ ಸಂವತ್ಸರದ ಪ್ರಾರಂಭ. ಹಾಗಾಗಿ ಈ ವಸಂತ ಕಾದಿದ್ದೇನು ವ್ಯರ್ಥ ಆಗಲಿಲ್ಲ. 2 ಸಂವತ್ಸರ ವಸಂತನ ಮನೆಯಲ್ಲಿ ಇದ್ದಾಗಿದೆ ಅಂತ. ಹಿಂದಿನ ಸಂವತ್ಸರದಲ್ಲಿ ಬಂದು ಈ ಸಂವತ್ಸರದಲ್ಲಿದ್ದು ನಾಳೆ ಹೋಗೋದಾಗಿದ್ದರಿಂದ ಈಗ 2 ಸಂವತ್ಸರ ವ್ಯಾಪ್ತಿ ಬಂತಿದ್ದಕ್ಕೆ ಅಂತ. ಈ ಸೌರಮಾನ ದೃಷ್ಟಿಯಿಂದ ಈ ಗುರುಭಿಕ್ಷೆಗೆ ಅಷ್ಟು ವ್ಯಾಪ್ತಿ ಬಂದಿದೆ ಅಂತ. ಹಾಗೆ ನಾವು ಆಗ 1 ದಿನ ಹೆಚ್ಚಿದ್ರು ಆಯಿತು ಅಂತ ಹೇಳಿದ್ದು, ಇದು ತಾನಾಗಿ ಬಂದಿದ್ದು. ಈ 1 ದಿನ ಹೆಚ್ಚು ನಾವು ಮಾಡಿದ್ದಲ್ಲ, ಇದು ನಾವು ಮಾಡಬೇಕಾಗಿ ಬರೋದಿಲ್ಲ ಅಂತ. ಈ ತಾನಾಗಿ ದೈವ ಅದನ್ನು ನಡೆಸ್ತದೆ ಅಂತ ಕೊಡುವಂತೆ ಈ ಪ್ರತಿಷ್ಠಾಪನೆಯ ಶಂಭುಲಿಂಗೇಶ್ವರನ ಈ ದೇವಸ್ಥಾನದ ನವೀಕರಣದ ಸಂದರ್ಭ, ನವಮಂದಿರದ ಒಂದು ಶಿವಾರ್ಪಣೆಯ ಸಂದರ್ಭ ಬಂತು. ಇದೇ ಸಮಯದಲ್ಲಿ ಕೂಡಿ ಬಂತು. ಅದು ಏಕಾದಶಿ, ದ್ವಾದಶಿ ಎಲ್ಲ ಸೇರಿ ಬಂತು ಈ ಸಮಯದಲ್ಲಿ. ದ್ವಾದಶಿ, ತ್ರಯೋದಶಿ, ಏಕಾದಶಿ, ದ್ವಾದಶಿ ಹರಿದಿನಗಳು ಶ್ರೀ ವಿಷ್ಣುವಿನ ಉಪಾಸನೆಗೆ ತುಂಬ ಪ್ರಶಸ್ತ. ತ್ರಯೋದಶಿ ಈಶ್ವರನ ದಿನ. ತ್ರಯೋದಶಿ ಈ 15 ತಿಥಿಗಳಲ್ಲಿ, 15, 16 ಈ ತಿಥಿಗಳಲ್ಲಿ ಈಶ್ವರನಿಗೆ ಹೇಳಿದ ತಿಥಿ ಯಾವುದಂದರೆ ಈ ತ್ರಯೋದಶಿಯನ್ನು. ಶಿವನ ಸಾನ್ನಿಧ್ಯ ತುಂಬ ವಿಶೇಷ ಈ ದಿನದಂದು. ಅದರಲ್ಲಿ ಪ್ರದೋಷ ಕಾಲ ಬಂದರೆ ಅವನು ಶೂಲಪಾಣಿಯಾಗಿ ವೃಷಭಾರೂಢನಾಗಿ ಸಂಚಾರ ಮಾಡ್ತಾನೆ. ಆ ಸಮಯದಲ್ಲಿ ಶಿವನ ಆವಿರ್ಭಾವ ತುಂಬ ವಿಶೇಷ. ಹಾಗಾಗಿ ಹರಿಹರರು ಎಲ್ಲರೂ ಕೂಡ ಈ ಮನೆಗೆ ಬಂದುಬಿಟ್ಟಿದ್ದಾರೆ ಅಂದರೆ ತಪ್ಪಿಲ್ಲ ಅಂತ. ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಅಮ್ಮನವರಿಗೆ ಹೇಳಿರುವಂಥದ್ದು. ನಾಳೆ ಪ್ರಯಾಣ ಮಾಡುವಂಥದ್ದು ಇಲ್ಲಿ ಅಂದರೆ ಈ ಸೀತಾರಾಮಚಂದ್ರ, ಚಂದ್ರಮೌಳೇಶ್ವರ, ರಾಜರಾಜೇಶ್ವರಿ. ಈ ಸೀತಾರಾಮಚಂದ್ರರಿಗೆ ಏಕಾದಶಿ, ದ್ವಾದಶಿ, ಚಂದ್ರಮೌಳೇಶ್ವರನಿಗೆ ಇವತ್ತಿನ ತ್ರಯೋದಶಿ, ನಾಳೆ ಚತುರ್ದಶಿ ರಾಜರಾಜೇಶ್ವರಿಗೆ ಅಮ್ಮನವರಿಗೆ ಹೇಳಿರುವಂಥ ದಿವಸ ಅದು. ಹಾಗಾಗಿ ಎಲ್ಲವೂ ಈ ಮಂಗಳವಾರ, ಸೋಮವಾರ, ಬುಧವಾರ ಅಂತ ತಗೊಂಡು ಅದು ಕೂಡ ಹಾಗೆ ಅಂತ. ಈ ಬುಧವಾರ ರಾಮನಿಗೆ ಹೇಳಿದ ವಾರ, ಮಂಗಳವಾರ ಅಮ್ಮನವರಿಗೆ ಹೇಳಿದ ವಾರ, ಸೋಮವಾರ ಈಶ್ವರನಿಗೆ ಹೇಳಿರ್ತಕ್ಕಂಥ ವಾರ ಅದು. ಗುರುವಾರ ಪ್ರಯಾಣ ಮಾಡೋಕೆ ಇದಾಗಿದ್ದರಿಂದ ಗುರುವಾರ
ಗುರುವಿಗೆ ಹೇಳಿದ ವಾರ ಇನ್ನು ಹೇಗೆ ಬರ್ತದೆ ಅಂತ. ಇಷ್ಟೆಲ್ಲ ಕೂಡಿ ಬರಬೇಕು ಅಂದರೆ ಅದು ಇಷ್ಟು ಸಮಯ ಕಾಯ್ದೆ ಆಗಬೇಕಾಗ್ತದೆ. ಅದು ತಾನೇ ಕೂಡಿ ಬರಬೇಕು ಅಂದರೆ ನಾವು ಇದನ್ನು ಕೂಡಿಸ್ಬೇಕು ಅಂದರೆ ಇಂಥದ್ದೊಂದು ಮುಹೂರ್ತ ಕೂಡಿಸೋಕ್ಕೆ ಸಾಧ್ಯ ಇಲ್ಲ. ಹೀಗೆ ಒಂದು ಬರೋ ಥರ ಮಾಡಬೇಕು ಅಂದರೆ ಸಾಧ್ಯವೇ ಇಲ್ಲ, ಆಗೋದೇ ಇಲ್ಲ ಅದು ಅಂತ. ತಾನೇ ಆದರೆ ಅದು ಆಗೋಯ್ತು ಅಂತ. ಮತ್ತು ಇದೇ ಸಮಯದಲ್ಲಿ ಗುಣವಂತೆಯ ಮಹಾಸನ್ನಿಧಾನದ ಅದು ಮಹಾದೇವತೆ, ಅದು ಶಂಭುಲಿಂಗೇಶ್ವರ ಅಂದರೆ ಸಾಮಾನ್ಯವಾಗಿರುವಂಥ ಸನ್ನಿಧಾನ ಅಲ್ಲ ಅದು. ಅಂಥದ್ದೊಂದು ಸನ್ನಿಧಾನದ ಒಂದು ಮಹತ್ ಕಾರ್ಯ ಇದೇ ಸಮಯದಲ್ಲಿ ನಡೆದಿದೆ ಇಲ್ಲಿ ವಸತಿ ಇದ್ದಾಗ. ಇಲ್ಲಿಂದಲೇ ನಾವು ಹೋಗಿ ಬಂದಿರುವಂಥದ್ದು. ಹಾಗಾಗಿ ಅದೊಂದು ಶಾಶ್ವತ ಇತಿಹಾಸ ಆಯಿತು. ಇನ್ನು ಶತಮಾನಗಳಿಗೂ ಕೂಡ ಶಂಭುಲಿಂಗೇಶ್ವರನ ಈ ಒಂದು ಮಹತ್ ಕಾರ್ಯಕ್ಕೆ, ನವಮಂದಿರದ ಶಿವಾರ್ಪಣೆ ಕಾರ್ಯಕ್ಕೆ ಎಲ್ಲಿಂದ ಹೋಗಿದ್ದು ಅಂದರೆ ಇಲ್ಲಿಂದ ಹೋಗಿದ್ದು ಹೇಳುವಂತೆ ಆಗ್ತದೆ ಅಂತ. ಹಾಗೆ ಗುಣವಂತನ ಮನೆಗೆ ಗುಣವಂತೆ ಹೋದು, ತಾಯಿ ಗುಣವಂತೆ, ಪತ್ನಿಯು ಕೂಡ ಗುಣವಂತೆ ಹೋದು. ಇಂಥ ಗುಣವಂತರ ಮನೆಗೆ ಸಂಸ್ಥಾನ ರಾಮದೇವರ ಸಹಿತವಾಗಿ ಬರುವಂತೆ ಆಯಿತು. ಗುಣವಂತರೇ ಹೋದು, ಇದು ಸುಮ್ಮನೆ ಅತಿಶಯೋಕ್ತಿ ಅಲ್ಲ. ಅವ್ರ ಗುಣ, ಸ್ವಭಾವ, ಸೇವೆ, ಸಮರ್ಪಣೆ ಇವ್ರು ಮಾತಾಡ್ಬೇಕಾದ್ರೆ ನೋಡಿದ್ರೆ ನೀವು, ಅದು ಹೃದಯಕ್ಕೂ ಬಾಯಿಗೂ ಅಂತರವೇ ಇಲ್ದಿದ್ರೆ ಆ ಥರ ಮಾತಾಡ್ತಾರೆ ಅಂತ. ಈ ಹೃದಯದಿಂದ ಬಾಯಿಗೆ ಒಂದು ಸ್ವಲ್ಪ ಅಂತರ ಇದೆ. ಸಾಮಾನ್ಯವಾಗಿ ಒಂದು 12 ಬೇಡ ಹೀಗೆಲ್ಲ ಸಿಗ್ತದೆ. ಆದರೆ ಈ ವಸಂತನಿಗೆ ಹೃದಯದಲ್ಲೇ ಬಾಯಿ ಅನ್ನೋ ಹಾಗಾಯಿತು ಅಂತ. ಇಲ್ಲಿಂದ ನೇರವಾಗಿ ಎಲ್ಲ ಮಾತು ಬರ್ತಾ ಇತ್ತು ಅನ್ನೋ ಹಾಗಿತ್ತು ಅಂತ. ಇಲ್ಲಿ ಏನೋ ಮಧ್ಯೆ ತೀಡಿ ಪರಿಷ್ಕಾರ ಮಾಡಿ ಎಲ್ಲ ಏನೂ ಇಲ್ಲ ಅಂತ. ಸೀದಾ ಹಾಗೆ ಎದೆಯಿಂದ ಬಾಯಿಗೆ ಅನ್ನೋ ಹಾಗೆ ಮಾತು ಬರ್ತಾ ಇತ್ತು ವಸಂತನದ್ದು. ಮೊದಲೇ ಒಂದು ಪ್ರಾರ್ಥನೆ ಮಾಡಿದ್ದಾನೆ, ಶಕ್ತಿ ಕೊಡಬೇಕು ನನಗೆ ಮಾತಾಡೋದಕ್ಕೆ, ನಾನು ಮಾತಾಡ್ತೀನೋ ಇಲ್ಲೋ ಪೂರ್ತಿ ಅನ್ನೋ ಧೈರ್ಯ, ಇದು ಒಂದು ಧೈರ್ಯ ಕಡಿಮೆ ಇತ್ತು ಅವನಿಗೆ. ಭಾವೋದ್ರೇಕ ಬಂದು ಅವ್ರಿಗೆ ಮತ್ತೆ ಮಾತಾಡಿ ಅಭ್ಯಾಸ ಎಲ್ಲ. ಅವರು ಶಾಲೆಯಲ್ಲಿ ಪಾಠ ಮಾಡಿ ಅಭ್ಯಾಸ ಇರೋಂಥವ್ರು ಅವರು ಎಲ್ಲರೂ ಕೂಡ ವಂಶಾವಳಿ ಆಗಿರುವಂಥದ್ದು. ಹಾಗಾಗಿ ಆದರೆ ಇಲ್ಲಿ ಮಾತನಾಡುವಾಗ ಏನೋ ಒಂದು ಭಾವೋದ್ವೇಗ ಈಗ ಅವನಿಗೆ ಆಗ್ತಾ ಇದೆ. ಅದು ಆಗ ಬಾಕಿ ಇದ್ದಿದ್ದು ಈಗ ಬಂದಿದೆ ಅದು. ಆದರೆ ಹಾಗೇನೂ ಆಗದೆ ಸರಾಗವಾಗಿ ವಾಣಿ ಹರಿದಿದೆ. ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಂಡಿದೆ. ಈ ಸೌರಮಾನ ವರ್ಷಾರಂಭಕ್ಕೂ ತುಂಬ ಮಹತ್ವ ಇದೆ. ನಾವುಗಳಲ್ಲಿ ಚಾಂದ್ರಮಾನ ಆಚರಣೆ ಮಾಡ್ತೇವೆ ಇಲ್ಲಿ. ಅಂದ ಮಾತ್ರಕ್ಕೆ ಸೌರಮಾನಕ್ಕೆ ಮಹತ್ವ ಕಡಿಮೆ ಅಂತೇನಲ್ಲ. ನಮ್ಮ ಭಾರತ ವರ್ಷದಲ್ಲಿ ಎಷ್ಟೋ ಭಾಗದಲ್ಲಿ ಇದನ್ನೇ ಆಚರಣೆ ಮಾಡುವಂಥದ್ದು, ಸೌರಮಾನವನ್ನೇ ಆಚರಣೆ ಮಾಡುವಂಥದ್ದು. ಅದು ತುಂಬ ಪ್ರಶಸ್ತವಾಗಿದ್ದೇ ಹೌದು. ನಮ್ಮಲ್ಲಿ ಕೂಡ ಸೌರಮಾನದ ಆಚರಣೆ ಕೆಲವು ಕಡೆಗೆ, ನಮ್ಮಲ್ಲೇ ಕೆಲವು ಭಾಗದಲ್ಲಿದೆ. ಚಾಂದ್ರಮಾನ ಆಚರಣೆ ಮಾಡೋರಲ್ಲಿ ಕೂಡ ಕೆಲವು ವಿಷಯ ಉದಾಹರಣೆ ಶ್ರಾದ್ದ ಅಂತೆಲ್ಲ ಬಂದರೆ ಸೌರಮಾನ ತಗೊಳ್ತಾರೆ. ಅದಕ್ಕೆ ತಗೊಂಡು ಅದನ್ನು ಆಚರಣೆ ಮಾಡ್ತಾರೆ. ಸೌರಮಾನದ ಮಾಸ ತಗೊಂಡು ಚಾಂದ್ರಮಾನದ ಪಕ್ಷ ಮತ್ತು ಮಿತಿ ತಗೊಂಡು ಅದನ್ನು ಮಾಡೋದುಂಟು. ಸೌರಮಾನ ಗ್ರಾಹ್ಯ ಅದು. ಅಂತ ಶ್ರೇಷ್ಠವಾಗಿರುವಂಥದ್ದೇನು. ಆ ದೃಷ್ಟಿಯಿಂದ ಒಂದು ಸಂವತ್ಸರಾರಂಭ ಇಷ್ಟು ಸೇರಿ ಬಂದಿರುವಂಥದ್ದು. ಈ ಸಂವತ್ಸರದ ಮೊದಲನೇ ದಿನ ಹೇಗಿರ್ತದೋ ಇಡೀ ವರ್ಷ ಆಗಿರ್ತದೆ ಅಂತ ಲೆಕ್ಕ. ಈ ಸರಿ ಚಾಂದ್ರಮಾನ ಸಂವತ್ಸರ ಹೇಗೆ ಬಂದಿದೆ ಅಂದರೆ ಮೊದಲನೇ ದಿನ ಗುರುವಾರ, ಅಲ್ಲಿಗೆ ಗುರು ಅಧಿಪತಿ ಅಂತ ಲೆಕ್ಕ. ಇಡೀ ಸಂವತ್ಸರಕ್ಕೆ ಗುರುವೇ ಅಧಿಪತಿ ಅಂತ ಲೆಕ್ಕ. ಹಾಗೆ ಬಂದಿರುವಂಥದ್ದು ಅದು ಅಂತ. ಹಾಗೆ ಈ ಸೌರಮಾನ ಬುಧವಾರ ಬಂದಿದೆ. ಬುಧ ಈ ಸಂವತ್ಸರದ ಅಧಿಪತಿ, ಶುಭ ಗ್ರಹ, ರಾಮದೇವರನ್ನು ಸೂಚನೆ ಮಾಡುವಂಥ ಗ್ರಹ, ಅವನು ಅಧಿಪತಿ ಆಗ್ತಾನೆ. ಆದರೆ ಈ ಮನೆ ಮಟ್ಟಿಗೆ ಗುರುವೇ ಅಧಿಪತಿ ಸಂವತ್ಸರಕ್ಕೆ. ಯಾಕೆಂದರೆ ಮೊದಲನೇ ದಿನ ಇಲ್ಲಿ ಊರಲ್ಲೆಲ್ಲ ಯಾವ ವಾರ ಇರಲಿ, ಈ ಮನೆಯಲ್ಲಿ ಗುರುವಾರವೇ. ಯಾಕೆಂದರೆ ಗುರುಗಳು ಇರೋದ್ರಿಂದ ಮನೆಯಲ್ಲಿ ಗುರು ಸನ್ನಿಧಾನ, ಗುರು ಪರಂಪರೆ ಇರೋದ್ರಿಂದ ಇಡೀ ಸಂವತ್ಸರ ಗುರುಮಯ, ಗುರು ಸೇವಾಮಯ, ಅನುಗ್ರಹಮಯ ಆಗಲಿಕ್ಕೆ ಅವಕಾಶ ಇದೆ ಅಂತ. ಆ ರೀತಿಯಲ್ಲಿ ಇದು ಆಯಿತು ಎಂಬುದಾಗಿ ನಾವು ಭಾವಿಸ್ತೇವೆ. ಬೆಳಕಿನ ರಾಶಿ ಸೂರ್ಯ ತನ್ನ ಪರಮೋಚ್ಚ ಸ್ಥಿತಿಯನ್ನು ಏರುವಂಥ ಸಂದರ್ಭ ಇದು. ಮೇಷರಾಶಿಯಲ್ಲಿ ಸೂರ್ಯ ಪರಮೋಚ್ಚ ಸ್ಥಿತಿಯನ್ನು ಹೊಂದುತ್ತಾನೆ ಅಂತ. ಬೇರೆ ಎಲ್ಲ ರಾಶಿಗಳಲ್ಲಿ ಪರಮೋಚ್ಚ ಸ್ಥಿತಿ ಇಲ್ಲ ಅವನಿಗೆ. ಮೇಷಕ್ಕೆ ಬಂದಾಗ ಅವನು ಉಚ್ಚನಾಗ್ತಾನೆ. ಮೇಷರಾಶಿಯಲ್ಲೇ ಒಂದು ನಿರ್ದಿಷ್ಟವಾದ ಸ್ಥಾನಕ್ಕೆ ಬಂದಾಗ ಪರಮೋಚ್ಚನಾಗ್ತಾನೆ ಅಂಥದ್ದಿದೆ. ಹಾಗಾಗಿ ಬೆಳಕಿಗೆ ಉಚ್ಚ ಪರಮೋಚ್ಚಗಳು ಬರುವಂಥ ಒಂದು ಸುಕಾಲ. ಅಂಥ ಕಾಲದಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಅನ್ನೋದು ತುಂಬ ವಿಶೇಷ ಎಂಬುದಾಗಿ ನಾವು ಭಾವಿಸ್ತೇವೆ. ಅಂತೂ ಯೋಗ್ಯವೇ ಇಂಥ ಸೇವಕನಿಗೆ ಇಂಥದ್ದೊಂದು ವಿಶೇಷ ಕಾಲಾನುಗ್ರಹ ಸಿಗುವಂಥದ್ದು ಕೂಡ ಸುಯೋಗ್ಯ ಎಂಬುದಾಗಿ ನಾವು ಭಾವಿಸ್ತೇವೆ. ಈ ಸಂದರ್ಭದಲ್ಲಿ ನೀವೆಲ್ಲ ಇಲ್ಲಿ ಬಂದು ಸೇರಿದ್ದೀರಿ. ಇಲ್ಲಿ ವಸಂತನ ಹಿತೇಶಗಳು, ಬಂಧು ಮಿತ್ರರು ಮತ್ತು ಆಶೀರ್ವಾದಾಕಾಂಕ್ಷಿಗಳು ನೀವೆಲ್ಲ ಇದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಇರಿ ಯಾವಾಗಲೂ ಈ ಕುಟುಂಬದ ಜೊತೆಯಲ್ಲಿ ಸದಾಕಾಲವೂ ಇರಿ. ಅವರ ಶ್ರೇಯಸ್ಸನ್ನು ಹಾರೈಸಿ ಮತ್ತು ಅವರ ಕಷ್ಟ ಸುಖದಲ್ಲಿ ಎಲ್ಲರೂ ಒಟ್ಟಿಗೆ ನಿಲ್ಲುವಂತೆ ಆಗಲಿ. ಇರ್ತಾರೆ ಎಲ್ಲರೂ ಕೂಡ. ಮತ್ತು ವಸಂತ ಹೇಳಿದ್ದು ಬಂಧು ಬಾಂಧವರು ಅಂದರೆ ಅದರಲ್ಲಿ ವಲಯದವರು ಸೇರ್ತಾರೆ, ಮಂಡಲದವರು ಸೇರ್ತಾರೆ. ಅವರು ಎಲ್ಲ
ಗುರುಬಂಧುಗಳು ಅಂತ ಅದು ಎಲ್ಲ ಬಂದಿದೆ ಅಂತ. ಹಾಗೆ ಅವರು ಎಲ್ಲ ಇದ್ದಾರೆ ಇವತ್ತು. ಮಠದವರು ಇದ್ದಾರೆ, ಅಪ್ಸರಕೊಂಡ ಮಠದವರು ಇದ್ದಾರೆ. ಸುಬ್ರಾಯ ಹೆಗಡೆ ಕುಟುಂಬ ಇಲ್ಲಿಯೇ ಇದೆ. ವಸಂತನ ವಿನಯ ಹೇಗಿದೆ ಅಂದರೆ, ಎಲ್ಲ ಕೆಲಸ ಮಾಡೋದು ಸುಬ್ರಾಯ ಹೆಗಡೆ ಅವರೇ, ನಾನು ಇದ್ದೇನೆ ಜೊತೆಯಲ್ಲಿ ಕಾರ್ಯದರ್ಶಿ ಅಂತ. ಸುಬ್ರಾಯ ಹೆಗಡೆ ಹಾಗೆ ಮಾಡೋದು ಕೂಡ ಹೌದು. ಒಂದು ಒಪ್ಪಿಕೊಂಡಿದ್ದನ್ನು ಅದು 100ಕ್ಕೆ 100 ಕೊಟ್ಟು ಅಲ್ಲಿ ಏನು ಮತ್ತೆ ಗುರುಗಳು ಆ ಕಡೆ ತಿರುಗಿ ನೋಡಬೇಕಾದ ಪ್ರಮೇಯ ಬರೋದಿಲ್ಲ ಅಂತ ಅಷ್ಟು ಸೇವೆ ಅವನು ಮಾಡ್ತಾನೆ. ವಸಂತನು ಅದೇ ರೀತಿ ಸ್ವಭಾವದನೇ ಹೋದು ಅಂತೀನಿ. ಸೇವೆಗಾಗಿ ಸದಾ ಉತ್ಸುಕನಾಗಿರುವಂತಾನೆ ಹೋದು, ಸೇವೆಯಲ್ಲಿ ಹಿಂದುಳಿತಕ್ಕಂಥವ್ನು ಯಾವ ಕಾರಣಕ್ಕೂ ಅಲ್ಲ. ಹಾಗಾಗಿ ಮಠವನ್ನು ಸುರಕ್ಷಿತ ಹಸ್ತಗಳಿಗೆ ಕೊಟ್ಟಾಗಿದೆ ಅಪ್ಸರಕೊಂಡ ಮಠವನ್ನು ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸಿ, ಎಲ್ಲ ದೇವರುಗಳ ಆಶೀರ್ವಾದ ಈ ಕುಟುಂಬದ ಮೇಲೆ, ಈ ವಿಸ್ತೃತ ಕುಟುಂಬದ ಮೇಲೆ, ಕುಟುಂಬದ ಒಂದು ಬಳಗ ಅಂತ ಇರ್ತದಲ್ಲ, ಎಲ್ಲರ ಮೇಲೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರು, ಹಿತೇಶಗಳು, ಗುರುಭಕ್ತರ ಮೇಲೆ ಹರಿಯಲಿ. ಸ್ವರ್ಣ ಭಿಕ್ಷೆ ನಡೆದಿದೆ ಇಲ್ಲಿ, ಬಂಗಾರದ ಭಿಕ್ಷೆ ಮಾಡಿ ಬಂಗಾರದ ಬದುಕನ್ನು ಕಾಣುವಂತೆ ಆಗಬೇಕು ಎಂಬುದಾಗಿ ನಾವು ಈಗಾಗಲೇ ಹರಿಸಿದ್ದೇವೆ. ಹಾಗಾಗಿ ಅಂಥ ಬದುಕು ಇನ್ನು ಮುಂದೆ ಇರುವಂತೆ ಆಗಲಿ ಎಂಬುದಾಗಿ ನಾವು ಭಾವಿಸ್ತೇವೆ. ನನಗೆ ಗುರುದರ್ಶನ ಕೂಡ ಹಾಗೆ ಆಗಿದ್ದು. ಮೊದಲನೇ ಸತಿ ಹೋದಾಗ ಸಿಗದೆ ಆಮೇಲೆ ಸಿಗುವಂತೆ ಆಗಿರುವಂಥದ್ದು. ಅದು ವಾಪಸ್ ಹೋಗುವಾಗ ಹೋಗಬೇಡ ಅಂತ ಒಂದು ಹೇಳಿದಾಗ ಅದು ಅಂತ ಅಲ್ಲಿಗೆ ಗಾಳಿ ಹೋಯಿತು ಅಂದರೆ ಒಂದು ಸಣ್ಣಕ್ಕೆ, ಅಂದರೆ ಇಲ್ಲಿಂದ ಒಂದು ಕರೆ ಅದು ಅಂತ, ಎಲ್ಲಿ ಹೋಗ್ತಾ ಇದ್ದೀವಿ, ಹೋಗಬೇಡ ನಿಲ್ಲು ಅನ್ನೋ ಸೂಚನೆ ಅದು, ಬೇರೆ ಏನೂ ಅಲ್ಲ. ಅದು ಆಗ್ತಾ ಇರ್ತದೆ ಮಠದಲ್ಲಿ, ತೀರಾ ಸಹಜವಾಗಿ ನಡೀತಾ ಇರ್ತದೆ ಇಂಥದ್ದು ಅಂತ ಅಲ್ಲಿ. ಸಹಜ ಮಠದಲ್ಲಿ ಅದು. ಹಾಗಾಗಿ ಹಣ್ಣು ತಂದು ಕೊಟ್ಟಾಗ ಬಾಕಿ ಉಳಿದಿದ್ದು ಏನಾಯ್ತು ಅಂದರೆ, ಬಾಕಿ ಉಳಿದಿದ್ದೆಲ್ಲ ಈಗ ಸಿಕ್ಕಿದೆ. ಈ ಮೊನ್ನೆಯಿಂದ ಇಲ್ಲಿ ಇದ್ದಾವಲ್ಲ, ಇದು ಬಾಕಿ ಉಳಿದಿದ್ದು, ಇದು ಆ ಮಗು ತಗೊಂಡು ಚಿಕ್ಕೊಂಡು ನಮಗೆ ಸಿಕ್ಕಿರೋಂಥದ್ದು, ಅದೇನು ಬೇರೆ ಏನೂ ಅಲ್ಲ. ಬಾಕಿ ಉಳಿದಿದ್ದು ಯಾವುದು ನಿಜವಾಗಿ ಅಂದರೆ ಇದೆಲ್ಲ ಈಗ ಮಾಡ್ತಾ ಇರುವಂಥ ಸೇವೆಗಳಿದೆಯಲ್ಲ, ಇದೆಲ್ಲ ಅವತ್ತು ಬಾಕಿ ಉಳಿದಿರುವಂಥದ್ದು ಅಂತ. ಹಾಗಾಗಿ ಅದೆಲ್ಲ ನಮಗೆ ಈಗ ಸಿಕ್ಕಿದೆ. ಬಾಕಿ ಪಟ್ಟಿ ಇವತ್ತು ಅದನ್ನು ಬೇಕಾದ್ರೆ ಬರೀಬೋದು ಅಂತ, ಬಂದಿದೆ ಅಂತ, ಸಂಪೂರ್ಣವಾಗಿ ಬರ್ಕೊಳ್ಬೋದು ಅಂತ, ತೀರಿದೆ ಅದು ಅಂತ ಎಂಬುದಾಗಿ ಈ ಸಮಯದಲ್ಲಿ ಹೇಳ್ತೇವೆ. ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ. ರಾಮದೇವರು, ಚಂದ್ರಮೌಳೇಶ್ವರ, ರಾಜರಾಜೇಶ್ವರಿ ನಿಮ್ಮೆಲ್ಲರನ್ನೂ ಆಶೀರ್ವಾದ ದೃಷ್ಟಿಯಿಂದ, ಅನುಗ್ರಹದ ದೃಷ್ಟಿಯಿಂದ ನೋಡಿ ನಿಮಗೆಲ್ಲರಿಗೂ ಧರ್ಮ ಮಾರ್ಗ ಸಿಗುವಂತೆ, ಆ ಮಾರ್ಗ ಎಂದು ತಪ್ಪದೇ ಇರುವಂತೆ, ತುಂಬ ಮುಖ್ಯವಾಗಿರುವಂಥದ್ದು. ಅದು ತಪ್ಪಿದಾಗ ಅಲ್ಲಿಂದ ಮುಂದೆ ಕಷ್ಟ ಪರಂಪರೆಗಳು ಪ್ರಾರಂಭ ಆಗ್ತವೆ. ಹಾಗಾಗಿ ಎಂದೂ ಧರ್ಮದ ಹಾದಿಯನ್ನು ನಾವು ಬಿಡದೇ ಇರುವಂತೆ ಅವರು ಆಶೀರ್ವಾದ ಮಾಡಬೇಕು ಮತ್ತು ಆ ಹಾದಿಯಲ್ಲಿ ನಡೆಯುವಾಗ ರಕ್ಷಣೆ ಕೊಡಬೇಕು ಅಂತ. ಯಾಕೆಂದರೆ ಧರ್ಮದ ಹಾದಿಯಲ್ಲಿ ನಡೆಯೋರಿಗೆ ಅನೇಕ ವಿಘ್ನಗಳಿರ್ತವೆ, ಪರೀಕ್ಷೆಗಳಿರ್ತವೆ. ಆ ಸಮಯದಲ್ಲಿ ಅವರು ಕಾಪಾಡಬೇಕು, ರಕ್ಷಣೆ ಕೊಟ್ಟು ಸತ್ಯದ ಗಮ್ಯದವರೆಗೆ ಈ ಕುಟುಂಬವನ್ನು ಮತ್ತು ಇಲ್ಲಿ ಸೇರಿದ ಎಲ್ಲರನ್ನೂ ಕೂಡ ಕರೆದೊಯ್ಯಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕುಟುಂಬದಲ್ಲಿ ಏನೇನು ಇನ್ನು ಆಗಬೇಕು ಅದೆಲ್ಲವೂ ಆಗದೇ ಇರುವಂಥದ್ದು, ಆಗಬೇಕಾಗಿರುವಂಥದ್ದೆಲ್ಲ ಆಗಲಿ, ಆಗಿರುವಂಥದ್ದು ಇರುವಂಥದ್ದೆಲ್ಲ ಶುಭ ಉಳಿಯಲಿ. ಮುಂದೆ ಹೆಚ್ಚಿನ ಶ್ರೇಯಸ್ಸನ್ನು ಈ ಕುಟುಂಬ ಕಾಣುವಂತೆ ಆಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.